ಪ್ರಪಂಚ. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಪ್ರಪಂಚ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಯಾವ ಪತ್ರಿಕೆ ಅಥವಾ ಮ್ಯಾಗಝೀನನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಮೇ ತಿಂಗಳ ಮಯೂರ, ಮೇ 2026 ಮಯೂರ. ಇದರಲ್ಲಿ ಒಂದು ಸಣ್ಣ ಪ್ರಬಂಧ ಇದೆ, ಪ್ರಜ್ಞಾ ಮತ್ತಿಹಳ್ಳಿ ಎನ್ನುವವರು ಬರೆದಿದ್ದು. ಆ ಪ್ರಬಂಧದ ಹೆಸರು ಏನು ಅಂದರೆ ಎನ್ ಪತಿಯ ಎಂಪತಿ ಅಂತ. ಎನ್ ಪತಿಯ, ನನ್ನ ಪತಿಯ ಎಂಪತಿ. ಎಂಪತಿ ಅನ್ನೋದು ಇಂಗ್ಲಿಷ್ ಶಬ್ದ. ಎಂಪತಿ ಅಂದರೆ ಏನು? ಎಂಪತಿ ಅಂದರೆ ಏನು? ಸಿಂಪತಿ ಬೇರೆ, ಎಂಪತಿ ಬೇರೆ. ಎಂಪತಿ ಅಂದರೆ ನಾವು ಯಾರೋ ಒಬ್ರು ಇನ್ನೊಬ್ರು ನಮ್ಮ ಹತ್ರ ಏನೋ ಹೇಳ್ತಾ ಇದ್ದಾರೆ ಅಥವಾ ಇನ್ನೊಬ್ಬರ ಬಗ್ಗೆ ನೋಡುವಾಗ ಅವರಾಗಿಯೇ ಇನ್ನೊಬ್ಬರಾಗಿಯೇ ಯೋಚನೆ ಮಾಡ್ಬೋದು, ಅದು ಎಂಪತಿ. ಅದಕ್ಕೆ ಇವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಎಂಪತಿ ಅಂದರೆ ಏನು ಅಂತ. ಈ ಪದದ ಅರ್ಥ ಬಹಳ ಸ್ವಾರಸ್ಯಕರವಾಗಿದೆ. ಡಿಕ್ಷನರಿ ಅರ್ಥ ಬಹಳ ಸ್ವಾರಸ್ಯಕರವಾಗಿದೆ. ಇನ್ನೊಬ್ಬರ ಪಾದರಕ್ಷೆಯಲ್ಲಿ ನಿಂತುಕೊಳ್ಳುವುದು. ಎಷ್ಟು ಚಂದದ ವ್ಯಾಖ್ಯಾನವಲ್ಲವದೆ. ಒಬ್ಬ ವ್ಯಕ್ತಿ ಯಾವ ಸ್ಥಿತಿಯಲ್ಲಿದ್ದಾನೆ ಎನ್ನುವುದು ತಿಳಿಯಬೇಕಾದರೆ ಅವನೇ ನಾವಾಗಬೇಕು. ಅದು ಎಂಪತಿ ಅಂತ. ಇದರಲ್ಲಿ ಇದು ಏನು ಅಂದರೆ ಎಂಪತಿ ಅಂದರೆ ಅವರ ಪತಿ ಹೇಗೆ ಇನ್ನೊಬ್ಬರಿಗೆ ಕಷ್ಟ ಅಂದಾಗ ಅವರಂತೆಯೇ ಯೋಚನೆ ಮಾಡಿ ಅವರ ಕಷ್ಟಕ್ಕೆ ನೆರವಾಗಕ್ಕೆ ಹೋಗ್ತಾ ಇದ್ರು ಅಂತ. ಎನ್ನ ಪತಿ, ಅವರ ಪತಿ. ಅದರಿಂದ ಇವರು ಅದನ್ನು ಬಹಳ ತಮಾಷೆಯಾಗಿ ತೋರಿಸಿದ್ದಾರೆ. ಆದರೆ ಇದು ಬಹಳ ಗಂಭೀರವಾದ ವಿಚಾರವೂ ಹೌದು. ಅದನ್ನು ನಾನು ಹೇಳ್ತೀನಿ ಅದ್ರ ಬಗ್ಗೆ. ಅವರ ಪತಿಗೆ ಅವರ ಸಂಬಂಧದಲ್ಲಿ ಯಾರೋ ಒಬ್ರು ಹಿಂದೆ ಹೀಗೆ ಸಹಾಯ ಮಾಡ್ತಾ ಇದ್ದವರಿಂದ ಬಂದಿದೆ. ಅದನ್ನೆಲ್ಲ ಅವ್ರು ಬರೆದಿದ್ದಾರೆ. ಅದೆಲ್ಲ ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಹಾಸ್ಯವಾಗಿ ಮೂಡಿ ಬಂದಿದೆ. ಈ ಕಡೆಯಲ್ಲಿ ಒಂದು ಬರೆದಿದ್ದಾರೆ, ತೀರಾ ಇತ್ತೀಚೆಗೆ ನಡೆದ ಪ್ರಸಂಗವೊಂದನ್ನು ತಿಳಿಸಿ ಎನ್ನ ಪತಿಯ ಎಂಪತಿ ಪುರಾಣವನ್ನು ನಿಲ್ಲಿಸುತ್ತೇನೆ. ಕಳೆದ ತಿಂಗಳು ಅವನ ಗೆಳೆಯ ತನ್ನ ಮಗಳ ಮದುವೆ ನಿಕ್ಕಿಯಾಗಿದೆ, ಸ್ವಲ್ಪ ಸಹಾಯಕ್ಕಾಗಿ ಬಾ ಎಂದು ಕರೆದ. ಮೊದಲು ಅಲ್ಲಿ ಇಲ್ಲಿ ಓಡಾಡುವ ಕೆಲಸಕ್ಕೆ ಸಮಯ ಕೊಡುವ ಸಹಾಯದೊಂದಿಗೆ ಎಂಪತಿ ಶುರುವಾಯಿತು. ಮೊದಲು ಅಲ್ಲಿ ಇಲ್ಲಿ ಆತನಿಗೆ ಸಹಾಯ ಮಾಡೋದಕ್ಕೆ ಇವ್ರು ಹೋದರು. ಕ್ರಮೇಣ ಕಡಿಮೆ ಬಿದ್ದ ದುಡ್ಡು ಒದಗಿಸುವುದಾಯಿತು. ಪರಿಚಯದ ಅಂಗಡಿಯಲ್ಲಿ ಉದ್ರಿ ಕೊಡಿಸುವುದಾಯಿತು. ಕಾರನ್ನು ಖಾಲಿಯಾದಾಗೊಮ್ಮೆ ಪೆಟ್ರೋಲು ತುಂಬಿಸಿ ಅವರ ಉಪಯೋಗಕ್ಕೆ ಬಿಡುವುದಾಯಿತು. ಮೊದಲು ಹಿಂಗೆ ಹೋಗ್ತಾ ಇದ್ದವರು ನಂತರ ಅವರಿಗೆ ಸ್ವಲ್ಪ ಹಣ ಕಡಿಮೆ ಬಿದ್ದಿದ್ದು ಇವ್ರು ಕೊಡೋದಾಯಿತು. ಯಾವುದೋ ಇವ್ರ ಪರಿಚಯದ ಅಂಗಡಿಯಲ್ಲಿ ಅವರಿಗೆ ಸಾಲವಾಗಿ ಸಾಮಗ್ರಿಗಳನ್ನು ಒದಗಿಸುವುದಾಯಿತು. ಕಾರಿಗೆ ಪೆಟ್ರೋಲ್ ತುಂಬಿಸಿ ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಬಿಡುವುದಾಯಿತು. ಹೀಗೆ ಮುಂದುವರಿದ ಎಂಪತಿ ಸೇವಾ. ಏ ದೋಸ್ತ, ಇವತ್ತು ಡ್ರೈವರ್ ಕೈ ಕೊಟ್ಟ, ನೀನೇ ಬಾ. ಇವತ್ತು ಭಟ್ರು ಕೈ ಕೊಟ್ಟರು, ನೀನೇ ಮಂತ್ರ ಹೇಳಿ ಪೂಜಾ ಮಾಡಿಸು ಎಂದು ತನ್ನ ಆಳ ಅಗಲ ವ್ಯಾಪ್ತಿಗಳನ್ನು ಹೆಚ್ಚಿಸಿಕೊಂಡಿತು. ಇಷ್ಟಾಗುವ ತನಕ ಸುಮ್ಮನಿದ್ದ ನಾನು ಈಗ ಎಚ್ಚೆತ್ತುಕೊಳ್ಳಲೇಬೇಕಾಯಿತು. ಏಕೆಂದರೆ ಇವತ್ತು ವರ ಕೈ ಕೊಟ್ಟ, ನೀನೇ ತಾಳಿ ಕಟ್ಟಲೇ ಎಂದರೆ ನನ್ನ ವಾಗ್ಬಾಣಗಳ ಮಳೆಯಿಂದ ಪತಿಯನ್ನು ತೋಯಿಸಿ ಕೋಪದ ಬೆಂಕಿಯಲ್ಲಿ ಸುಟ್ಟು ಎಚ್ಚರಿಕೆಯ ಸಲಾಕೆಯಲ್ಲಿ ಚುಚ್ಚಿ ಹಿಡಿದು ಮನೆ ಬಾಗಿಲಲ್ಲಿಯೇ ಕಟ್ಟಿ ಇಟ್ಟಿದ್ದೇನೆ. ನೀವು ಯಾರಾದರೂ ಉಪಭೋಗಿಗಳು ಫೋನು ಹಚ್ಚಿದರೆ ಎಂಪತಿದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎನ್ನುವ ಉತ್ತರ ಬರುತ್ತದೆ ಎಂಬ ಸಂಗತಿಯನ್ನು ತಿಳಿಸೋಣವೆಂದು ಇಷ್ಟೆಲ್ಲ ಹೇಳಬೇಕಾಯಿತು. ಅಂದರೆ ನೋಡಿ, ಇಷ್ಟು ಅಂದರೆ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾನೆ ಅಂದರೆ ಜನ ಅವನ ಹತ್ರ ತುಂಬ ಸಹಾಯ ಮಾಡ್ಕೊಂಡು ಅವನಿಗೊಂದು ವೈಯಕ್ತಿಕವಾದ ಬದುಕಿದೆ ಅಂತಲೂ ನೋಡೋದಿಲ್ಲ. ಎಲ್ಲ ಸಹಾಯವನ್ನು ಅವನ ಹತ್ರನೇ ಮಾಡಿಸ್ಕೊಬಿಡ್ತಾರೆ. ಹಾಗಾಗಿ ಎಲ್ಲ ಆಯಿತು, ವರ ಕೈ ಕೊಟ್ಟ, ತಾಳಿನೇ ನೀನೇ ಕಟ್ಬಿಡು ಅಂತ ಇವ್ರ ಗಂಡನಿಗೆ ಎಲ್ಲರೂ ಹೇಳ್ಬಿಡ್ತಾರೋ ಅನ್ನೋ ದೃಷ್ಟಿಯಿಂದ ಇವರು ಎಚ್ಚೆತ್ತುಕೊಳ್ಬಾಯಿತು ಅಂತ ತಮಾಷೆಯಿಂದ ಇವರು ಇಲ್ಲಿ ಹೇಳಿದ್ದಾರೆ. ಆದರೆ ಇದು ನೋಡಿ, ಇದೊಂದು ತಮಾಷೆಯ ಲೇಖನವಾಗಿ ನಿಮಗೆ ಕಂಡ್ರೂ ಇದು ಬಹಳ ಒಂದು ಗಂಭೀರವಾದ ವಿಚಾರ ಅಂತ. ಯಾರೋ ಒಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡ್ತಾ ಇದ್ದಾನೆ ಅಥವಾ ಸಹಾಯ ಮಾಡುವ ಗುಣ ಆತನಲ್ಲಿ ಇದೆ ಅಂದರೆ ನಾವು ಅದರಿಂದ ಹೇಗೆ ಇರಬೇಕು ಅಂತ. ಅವರಿಗೂ ಕೂಡ ಒಂದು ವೈಯಕ್ತಿಕ ಬದುಕಿದೆ. ಅವ್ರ ಹತ್ರ ಎಷ್ಟು ಸಹಾಯ ಪಡಿಬೇಕೋ ಅಷ್ಟೇ ಪಡಿಬೇಕು. ಎಲ್ಲದಕ್ಕೂ ಅವ್ರನ್ನೇ ಎಳೆಯೋದು, ಎಲ್ಲದಕ್ಕೂ ಅವ್ರ ಹತ್ರನೇ ಪ್ರಯೋಜನ ತಗೊಳ್ಳೋದು, ಆ ರೀತಿಯಾಗಿ ಅತಿ ಹೆಚ್ಚು ನಾವು ಮಾಡಬಾರ್ದು ಅಂತ. ಅವರ ಬದುಕನ್ನು ನಾವು ಅರ್ಥ ಮಾಡಿಕೊಂಡು ಅವರಿಂದ ನಾವು ಸಹಾಯವನ್ನು ಪಡಿಬೇಕು. ಅವ್ರದ್ದು ಸಹಾಯ ಮಾಡುವ ಗುಣ, ಅವರೆಲ್ಲ ಸಹಾಯ ಮಾಡಿಬಿಡ್ತಾರೆ. ಆದರೆ ಸಹಾಯ ಪಡೆಯುವಾಗ ನಾವು ಅವರ ಬಗ್ಗೆನೂ ಯೋಚನೆ ಮಾಡಿ ಸಹಾಯ ಪಡಿಬೇಕು ಎನ್ನುವುದು ಇದರ ಅರ್ಥ. ಇದನ್ನು ನಾವು ಈ ರೀತಿಯ ಜನರು ನಮ್ಮ ನಡುವೆ ಇರ್ತಾರೆ, ಸಹಾಯ ಮಾಡುವವರು. ಅವ್ರಿಗೆ ನಾವು ಸದಾ ಕೃತಜ್ಞರಾಗಿ ಇರಬೇಕು. ಈ ನಮ್ಮಲ್ಲೊಂದು ಗಾದೆ ಮಾತಿದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಅಂದರೆ
ಅವರು ತಮ್ಮ ವೈಯಕ್ತಿಕ ಬದುಕಿಗೆ ಈ ಪರರಿಗೆ ಸಹಾಯ ಮಾಡುವ ಸಂದರ್ಭದಲ್ಲಿ ವೈಯಕ್ತಿಕ ಬದುಕಿಗೆ ಹೆಚ್ಚು ಫೋಕಸ್ ಅಥವಾ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಆಗ್ತಾ ಇರಲ್ಲ, ಹೆಚ್ಚು ಪ್ರಾಮುಖ್ಯತೆ ಕೊಡೋದಕ್ಕೆ ಆಗ್ತಾ ಇರಲ್ಲ. ಯಾಕೆಂದ್ರೆ ಅವ್ರು ಇನ್ನೊಬ್ರು ಸಹಾಯ ಮಾಡೋದ್ರಲ್ಲೇ ಬ್ಯುಸಿ ಇರ್ತಾರೆ. ಇದು ಇದರ ಒಂದು ಒಟ್ಟಾರೆ ಸಾರಾಂಶ. ಇದನ್ನ ಬಹಳ ಚೆನ್ನಾಗಿ ಮೊದಲಿಂದ ಒಂದು ಬೇಸ್ಮೆಂಟನ್ನು ಕೊಟ್ಟು ಮೊದಲಿಗೆ ಇದನ್ನು ಬರೆದಿದ್ದಾರೆ ಪ್ರಜ್ಞಾಮತಿ ಹಳ್ಳಿಯವರು. ನಂತರ ಈ ಕೊನೆಯ ಸಾಲು ನಿಮಗೆ ಬಹಳ ಖುಷಿಯನ್ನು ಕೊಡುತ್ತೆ ಓದೋದುವಾಗ. ಇದರಿಂದ ನಾವು ಏನನ್ನ ಕಲ್ತ್ಕೋಬಹುದು ಅಂದರೆ, ಬೇರೆಯವರಿಂದ ಸಹಾಯ ಪಡೆಯುವಾಗ ನಾವು ಎಷ್ಟು ಜಾಗೃತರಾಗಿ ಅವರಿಗೆ ತೊಂದರೆ ಆಗದಂತೆ ತಮ್ಮ ಸಹಾಯವನ್ನು ಪಡೆದು ಅವರಿಗೆ ಕೃತಜ್ಞರಾಗಿ ಇರಬೇಕು ಎನ್ನುವುದರ ಬಗ್ಗೆ ಇದು ಇದೆ. ಮನುಷ್ಯನ ದೌರ್ಬಲ್ಯ ಯಾವುದೂ ಇರುತ್ತೆ. ನಾವು ಸಹಾಯ ಮಾಡೋರಿಗೆ ಹಂಗೆ ಕಷ್ಟವೇನೋ ಹಿಂಗೆ ಕಷ್ಟವೇನೋ ನಾವು ಸಹಾಯ ಮಾಡೋಕ್ಕೆ ಹೋಗಿ ನಮ್ಮ ವೈಯಕ್ತಿಕ ಬದುಕನ್ನೇ ಹಾಳು ಮಾಡಿಕೊಳ್ಳುವ ಸಂದರ್ಭ ಇರುತ್ತೆ. ಇದನ್ನು ನಾವು ಮನೆಗಾಣಬೇಕು. ನಮಸ್ಕಾರ.